ಸಭ್ಯ ರಾಜಕಾರಣಿ ನಾವು ನೋಡಿದ್ದೀವಿ. ನಾವು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇವೆ. ಎಲ್ಲ ಗೌರ್ಮೆಂಟ್ಗಳು ನೋಡಿದ್ದೇವೆ. ಬಹಳಷ್ಟು ಮಂತ್ರಿಗಳು, 1000 ಮಂತ್ರಿಗಳನ್ನು ನೋಡಿದ್ದೇವೆ. ಇವರಂತ ಸಭ್ಯ ನಾಗರಿಕರು ಯಾರು ಇಲ್ಲ. ಇವರೊಬ್ರು ಆಚಾರ್ಯ ಅಂತ ಹೋಮ್ ಮಿನಿಸ್ಟರ್ ಇದ್ರು ಮೇಡಮ್, ಆಚಾರ್ಯ ಅಂತ ಹೋಮ್ ಮಿನಿಸ್ಟರ್ ಇದ್ರು. ಅವರು ಬಹಳ ಜೆಂಟಲ್ಮೆನ್. ಆತ್ಮರಕ್ಷಣೆ ಅನ್ನೋದನ್ನ ಹೊರತುಪಡಿಸಿ ಕ್ರಿಮಿನಲ್ಸ್ ಕೈಕಾಲಿಗೆ ಶೂಟ್ ಮಾಡುವ ಅವಕಾಶ ಕಾನೂನಲ್ಲಿ ಇದೆಯಾ ಅಂತಲೂ ಪ್ರಶ್ನೆ ಬರುತ್ತೆ. ಆತ್ಮರಕ್ಷಣೆಯನ್ನ ಹೊರತುಪಡಿಸಿ ಪೊಲೀಸರಿಗೆ ನಮ್ ಕಾನೂನಲ್ಲಿ ಅವಕಾಶ ಇದೆಯಾ? ಮಿನಿಸ್ಟರ್ ಹೇಳ್ತಾರೆ ಖುಷಿಯಾಗಿ ಮಾಡ್ತಾ ಇರೋದು ನಾವು ಆತ್ಮರಕ್ಷಣೆ ಸಲುವಾಗಿ ಮಾಡೋದು. ನಿಮ್ಮ ಆತ್ಮರಕ್ಷಣೆಗೆ ಅಥವಾ ಸೆಲ್ಫ್ ಡಿಫೆನ್ಸ್ ಅಂತ ಏನ್ ಬರುತ್ತೆ ಹೌದೌದು ಕಾನೂನಲ್ಲಿ ಜನಸಾಮಾನ್ಯರು ತಮ್ಮ ಆತ್ಮರಕ್ಷಣೆಗೆ ಮಾಡಬಹುದು. ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಮೇಡಮ್, ಕಾನೂನಲ್ಲಿ ಅವಕಾಶ ಇದೆ. ಜನಸಾಮಾನ್ಯರು ಮಾಡಬಹುದು. ನಮ್ಮಲ್ಲಿ ಡಕಾಯಿಟಿ ಆಗಿತ್ತು. ನಾ ಬಾಲ್ಕೋಟ್ DSP ಇದ್ದಾಗೆ ಡಕಾಯಿಟಿ ಮಾಡ್ಲಿಕ್ಕೆ ಬಂದಾಗೆ ಅವನು ಗನ್ ತಗೊಂಡು ಹೊಡೆದ, ಶೂಟ್ ಮಾಡ್ದ. ಅವ್ಗೆ ಅಪ್ರಿಷಿಯೇಟ್ ಮಾಡಿದಿವಿ. ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ವಿ, ಆಮೇಲೆ ಕ್ಲೋಸ್ ಮಾಡಿದ್ವಿ ವಿತ್ ಗುಡ್ ಇಂಟೆನ್ಷನ್ ಮಾಡಿದಾನಂತ. ಓಕೆ, ಬಂದೆ ಸರ್ ನಿಮ್ಮ ಹತ್ರ. ವೆಂಕಟೇಶ್ ಅವರೇ, ಮಾನವ ಹಕ್ಕುಗಳ ಹೋರಾಟಗಾರರಾಗಿ ಈ ಸ್ಟೇಟ್ಮೆಂಟ್ ಅನ್ನು ನೀವು ಹೇಗೆ ನೋಡ್ತೀರಿ? ನೋಡಿ, ನಾನು UT ಖಾದರ್ ಇರೋದ್ರಲ್ಲಿ ಸಜ್ಜನ ರಾಜಕಾರಣಿ ಅಂತ ಇದೆ. ಆದರೆ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದಾಗ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತವೆ. ಒಂದು ಪರವಾದಂಥ ವ್ಯಾಖ್ಯಾನ ಬರುತ್ತೆ, ಒಂದು ವಿರೋಧವಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಚರ್ಚೆ ನಡೀತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಒಬ್ಬ ಮನುಷ್ಯನಿಗೆ ಬದುಕುವ ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿದೆ. ಸಂವಿಧಾನದ ಅನುಚ್ಛೇದ 21ರಲ್ಲಿ ಬದುಕುವ ಹಕ್ಕನ್ನ ಸ್ಪಷ್ಟವಾಗಿ ಕೊಟ್ಟಿದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಮಾನವ ಹಕ್ಕುಗಳ ಆಯೋಗ ಅಂತ ಒಂದು ಆಯೋಗ ನಮ್ಮ ರಾಜ್ಯದಲ್ಲೂ ಇದೆ. ಇದೇನು ಸುಮ್ಮನೆ ಬೂಟಾಟಿಕೆಗೆ ಆಯೋಗ ಮಾಡಿಲ್ಲ ಸರ್ಕಾರಗಳು. ಏನಕ್ಕೆ ಆಯೋಗ ಮಾಡಿದ್ದಾರೆ ಅಂದರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ, ಇವತ್ತು ಗುಂಡು ಹೊಡೀರಿ ಅಂತ ಹೇಳಿದಾರಲ್ಲ UT ಖಾದರ್ ಅವರು, ಇದು ಸಂಪೂರ್ಣವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ. ಆರ್ಟಿಕಲ್ 21 ಹಾಗಾದ್ರೆ ಏನ್ ಹೇಳುತ್ತೆ? ಅಲ್ಲ, ಬದುಕುವ ಹಕ್ಕನ್ನ ಯಾರು ಕಸ್ಕೊಳ್ಳಕ್ಕಾಗೋದಿಲ್ಲ ಮತ್ತು ಇನ್ನೊಬ್ಬರಿಗೆ ಗುಂಡು ಹೊಡೀರಿ ಅಂತ ಹೇಳಲಿಕ್ಕಾಗಲ್ಲ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಕಸಬ್ ಅಂತ ವ್ಯಕ್ತಿ ಬೇರೆ ದೇಶದಿಂದ ಬಂದು ದೊಡ್ಡ ಹಲ್ಚಲ್ ಎಬ್ಸ್ತಾ ಇಲ್ಲಿ ಭಾಳ ಜನ ಸತ್ತೋದ್ರು. ಅವಾಗ ಸುಪ್ರೀಂ ಕೋರ್ಟ್ ಕೂಡ ಅವನಿಗೆ ಅವನ ಕೃತ್ಯನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಬ್ಬರು ವಕೀಲರನ್ನು ನೇಮಿಸಿದ್ರು. ಯಾವುದೇ ಘೋರವಾದ ಅಪರಾಧ ಮಾಡಿದ್ದಿದ್ರೋ ಶಿಕ್ಷೆ ಕೊಡುವಂಥ ಹಕ್ಕು ನಮ್ಮ ಪೊಲೀಸ್ನವರಿಗೆ ಸಂವಿಧಾನದಲ್ಲಿ ಇಲ್ಲ. ಅದು ಶಿಕ್ಷೆ ಕೊಡೋ ಹಕ್ಕು ನ್ಯಾಯಾಂಗ ಮತ್ತು ಕೋರ್ಟ್ಗಳಿಗೆ ಮಾತ್ರ ಇದೆ ಅನ್ನೋದು ನಮ್ಮ ಸಂವಿಧಾನದಲ್ಲಿ ಮತ್ತು ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ಇದೆ. ಇವ್ರು ಪೊಲೀಸ್ನವರು ಯಾಕೆ, ನಮ್ಮ ಮಾಲ್ಗತ್ತಿ ಸಾಹೇಬ್ರು ಹೇಳ್ತಾ ಇದ್ರು, ಜೈಲ್ಗೆ ಹೋಗ್ತಾನೆ ವಾಪಸ್ ಬರ್ತಾನೆ ಬೇಲ್ ತಗೊಂಡು ಅಂತ. ನೀವು ಬೇಲ್ ತಗೊಳ್ಳೋ ಹಾಗೆ ನೀವು ರೆಕಾರ್ಡನ್ನು ಬಿಲ್ಡಪ್ ಮಾಡಿ, ಒಬ್ಬ ಕ್ರಿಮಿನಲ್ಲು ಅವನು ಏನಾರು ಕ್ರಿಮಿನಲ್ ಅತ್ಯಾಚಾರ ಮಾಡ್ದ, ಗುಂಡಾಗಿರಿ ಮಾಡ್ದ ಅಂದಾಗ ಸಮರ್ಪಕವಾಗಿ ತನಿಖೆ ಮಾಡಿ ಒಳ್ಳೆಯ ಚಾರ್ಜ್ ಶೀಟನ್ನು ಹಾಕಿದ್ರೆ ಯಾವುದೇ ನ್ಯಾಯಾಧೀಶರು ಅವನಿಗೆ ಬೇಲ್ ಕೊಡೋದಿಲ್ಲ. ಇಲ್ಲಿ ಕಾರ್ಯಾಂಗದಲ್ಲೇ ತಪ್ಪಿದೆ. ಇಲ್ಲಿ ಸಮರ್ಪಕವಾಗಿ ಬೇಲಾಗಲಿ ಅಥವಾ ಒಂದು ಕೃತ್ಯ ಮಾಡಿದಾಗ FIR ಆಗಿ ಚಾರ್ಜ್ ಶೀಟ್ ಹಾಕುವಂಥದ್ರಲ್ಲೇ ತಪ್ಪಿದೆ, ಭಾಳ ತಪ್ಪಿದೆ. ಇದು ತುಂಬ ಸರಿ ಹೈಕೋರ್ಟು ಕೂಡ ಹೇಳಿದೆ, ಸುಪ್ರೀಂ ಕೋರ್ಟು ಹೇಳಿದೆ. ನೀವು ಏಕಾಏಕಿ ನಾನು ಈಗ ಯಾರೋ ಧಾರವಾಡದವರೊಬ್ಬರು ಯಾರೋ ಅವರು ಸಜ್ಜನ್ನ ಯಾರೋ ಹೈದರಾಬಾದಲ್ಲಿ ಇದು ಮಾಡಿದ್ರು, ಅತ್ಯಾಚಾರಿ ಆದವರಿಗೆ. ನಾವು ಕೂಡ ಅಲ್ಲಿ ಒಂದು ಪ್ರತಿಭಟನೆ ನಮ್ಮಲ್ಲಿ. ಆಮೇಲೆ ಏನಾಯ್ತು, ಅವ್ರಿಗೆ ಹ್ಯೂಮನ್ ರೈಟ್ಸ್ ಕಮಿಷನ್ ಬೇರೆಯವರೆಲ್ಲ ನೋಟಿಸ್ ಕೊಟ್ಟರು, ಕೇಸ್ ಆಯ್ತು. ನಾವು ಹೇಳ್ತಕ್ಕಂಥದ್ದು, ನೀವು ಪೊಲೀಸ್ ಅಧಿಕಾರಿಗಳು ಯಾರು ಕ್ರಿಮಿನಲ್ಸ್ ಇದ್ದಾರೆ ಅವ್ರನ್ನ ಹಿಡಿದು ತಂದು ಜೈಲಿಗೆ ಕಳಿಸುವಂಥ ಕೆಲಸವನ್ನು ಕಾಗದದಲ್ಲಿ ಚಾರ್ಜ್ ಶೀಟಲ್ಲಿ ತನಿಖೆಯಲ್ಲಿ ಮಾಡಬೇಕೆ ಹೊರತಾಗಿ ನಿಮಗೆ ಶಿಕ್ಷೆ ಕೊಡೋ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಕೊಟ್ಟಿಲ್ಲ. ಆದರೂ ಕೂಡ ನಾನು ಒಂದು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಏನು, ಈ ಥರ ಸಂದರ್ಭದಲ್ಲಿ ಪೊಲೀಸ್ನವರು ಸೆಲ್ಫ್ ಡಿಫೆನ್ಸ್ ತಗೊಳ್ಳೋದಕ್ಕೆ ಕೆಲವು ಗೈಡ್ಲೈನ್ಸ್ ಇದೆ. ಯಾವ ರೀತಿ ನೀವು ಗುಂಡು ಹೊಡಿಬೇಕು, ಫಸ್ಟ್ ಏಕಾಏಕಿ ಗುಂಡು ಹೊಡಿಯಂಗಿಲ್ಲ, ಫಸ್ಟ್ ಲಾಠಿ ಚಾರ್ಜ್ ಮಾಡಬೇಕು, ಆಮೇಲೆ ವಾಟರ್ ಫೋರ್ಸ್ ಬಿಡಬೇಕು, ಆಮೇಲೆ ಶೆಲ್ಗಳು ಮಾಡಬೇಕು. ಇದೆಲ್ಲ ಮಾಡಿದಾಗ ಚದುರಲಿಲ್ಲ ಅಂದಾಗ ಹಿರಿಯ ಅಧಿಕಾರಿಗಳ ಅನುಮತಿ ತಗೊಂಡು ಪೊಲೀಸ್ನವರು ಕಾಲಿಗೆ ಗುಂಡು ಹಾಕುವಂಥ ಅವಕಾಶ ಇದೆ. ನಾವಿಲ್ಲ ಅಂತ ಏಕಾಏಕಿ ಗುಂಡಾಗಿರಿ ಮಾಡಿದವ್ರು. ಈಗ ನೋಡಿ, ಮೊನ್ನೆ UT ಖಾದರ್ನ ಗೆರವು ಮಾಡಿದ್ರು. ಅದಕ್ಕಿಂತ ಮೊದಲು ಸುರೇಶ್ ಕುಮಾರ್ ಮನೆ ಹತ್ರ ಗೆರವಾಯಿತು. ಯಾಕೆ ಗೆರವಾಗುತ್ತೆ? ಇದ್ರ ಹಿನ್ನೆಲೆ ಏನು? ಇದನ್ನು ನಾವು ಆಡಳಿತಾರೂಢ ಪಕ್ಷ, ನಾಗರಿಕ ಸರ್ಕಾರ, ಜನರು ದಂಗೆ ಎಳೆದಿದ್ದಂಗೆ ಈ ಥರ ನಾವು ಯಾವ ರೀತಿ ಆಡಳಿತ ಕೊಡಬೇಕು? ಪಾರದರ್ಶಕವಾದ ಆಡಳಿತ, ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟರೆ ಯಾಕೆ ಜನ ಬೀದಿಗೆ ಬರ್ತಾರೆ? ಬೀದಿಗೆ ಬರೋ ಉದ್ದೇಶನೇ ಇದು. ಆದ್ದರಿಂದ UT ಖಾದರ್ ಅವರ ಹೇಳಿಕೆಯನ್ನ 2 ವ್ಯಾಖ್ಯಾನಗಳಲ್ಲಿ ಜನ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಹ್ಯೂಮನ್ ರೈಟ್ ಕಮಿಷನ್ನ
ಕಾನೂನಿನ ಪ್ರಕಾರ ಮತ್ತು ಸಂವಿಧಾನದ ಪ್ರಕಾರ ಯು ಟಿ ಖಾದರ್ ಅವರು ಆ ಥರ ಹೇಳೋದು ತಪ್ಪು, ಸರಿಯಲ್ಲ. ಅವ್ರು ಏನು ಮಾಡ್ಬೋದಿತ್ತು ಅಂದರೆ ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಆಫೀಸಲ್ಲಿ ಕರೆದು ಒಂದು ಮೀಟಿಂಗ್ ಮಾಡಿ, ನೋಡ್ರಿ ಯಾರ್ಯಾರು ಗುಂಡಾಗಿರಿ ಮಾಡ್ತಾರೆ ಅವ್ರನ್ನ FIR ಮಾಡಿ, ಅವ್ರ ಮೇಲೆ ಏನು ಕೃತ್ಯ ಎಸಗಿದ್ದಾರೆ ಅವನ ಮೇಲೆ ಕರೆಕ್ಟಾಗಿ ಚಾರ್ಜ್ ಶೀಟ್ ಆಗಿ ಯಾವುದೇ ಇಂಪ್ಲೂಯೆನ್ಸಿಗೆ ಒಳಗಾಗಬೇಡಿ, ಅವನು ಜೈಲಿನಲ್ಲಿರಬೇಕು. ನ್ಯಾಯಾಧೀಶರ ಮುಂದೆ ಫೈಲ್ ಹೋದಾಗ FIR ಚಾರ್ಜ್ ಶೀಟ್ಗಳನ್ನು ನೋಡಿದ ನ್ಯಾಯಾಧೀಶರು ಕರೆಕ್ಟಾಗಿ ಅವನಿಗೆ ಜೈಲಿಗೆ ಬಿಡಬೇಕು, ಬಿಡುಗಡೆ ಮಾಡಲ್ಲ. ಇವತ್ತು ಯಾಕೆ ದರ್ಶನ್ ಅವ್ರನ್ನ ಕೊಲೆ ಕೇಸಲ್ಲಿ ಎಲ್ಲೂ ಬೇಲೆ ಸಿಗ್ತಾ ಇಲ್ಲ ಅವ್ರಿಗೆ? ಯಾಕೆ? ಪಕ್ಕ ಇದೆ ಚಾರ್ಜ್ ಶೀಟು, ಪಕ್ಕ ಇದೆ ತನಿಖೆ, ಅದನ್ನ ಫಿಟ್ ಮಾಡಿ ಅಂತ ಹೇಳೋದ್ ಬಿಟ್ಟು ಕಾಲಿಗೆ ಗುಂಡೋಡಿ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಹೇಳೋದಕ್ಕೆ?